ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಹಸ್ಬೆಂಡು ನನಗೆ ಮಶ್ರೂಮ್ ಬಿರಿಯಾನಿ ಮಾಡಿಕೊಡ್ತಾ ಇದ್ದಾರೆ. ಇದು ತೋಟದ ಅಣಬೆಯಿಂದ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇರೋದು. ಇಂಗ್ರೀಡಿಯೆಂಟ್ಸ್ ಏನು ಅಂದರೆ 500 ಗ್ರಾಮ್ ಅಣಬೆ, ಮೆಣಸಿನ್ಕಾಯಿ 4, ಚಕ್ಕೆ 2, ಲವಂಗ ಒಂದು 4, ಕಸ್ತೂರಿ ಮೆಂತ್ಯ ಸ್ವಲ್ಪ, ಪಲಾವ್ ಎಲೆ ಒಂದು 3, ಪುದೀನ ಅರ್ಧ ಕಟ್ಟು, ಕೊತ್ತಂಬರಿ ಅರ್ಧ ಕಟ್ಟು, ಟೊಮೊಟೊ 2, ಈರುಳ್ಳಿ 2, ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನು, ಗರಂ ಮಸಾಲ, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೇಬಲ್ ಸ್ಪೂನು, ಬಿರಿಯಾನಿ ಪೌಡರು, ತುಪ್ಪ 3 ಟೇಬಲ್ ಸ್ಪೂನು, ಎಣ್ಣೆ 1 ಟೇಬಲ್ ಸ್ಪೂನು, ಮೊಸರು 1 ಲೋಟ. ಹೇಗೆ ಮಾಡ್ತಿದ್ದಾರೆ ಅಂತ ನಮ್ಮ ಹಸ್ಬೆಂಡು ತೋರಿಸ್ತೀನಿ ಬನ್ನಿ. 5 ಲೀಟ್ರ್ ಕುಕ್ಕರ್ ತಗೊಳ್ತಾ ಇದ್ದಾರೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ, 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದು ಬಿಸಿ ಆಗೋ ತನಕ ಬಿಟ್ಟು, ಆಮೇಲೆ ಮಸಾಲೆ ಐಟಮ್ಸ್ ಮೆಣಸಿನ್ಕಾಯಿ 4, ಚಕ್ಕೆ, ಲವಂಗ, ಕಸ್ತೂರಿ ಮೆಂತ್ಯ, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದಾರೆ. ಆ ಮಸಾಲೆ ಐಟಮ್ಸ್ ಎಲ್ಲ ಹೊಂದ್ಕೊಳ್ಬೇಕು, ಆ ಥರ ಸ್ವಲ್ಪ ತಿರುಗಿಸ್ತಾ ಇರಬೇಕು. 2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಹುರ್ಕೊಂಡು, ಅದು ಕಂದು ಬಣ್ಣ ಬಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ಅವ್ರಿಗೆ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ. ನಾವು ಯಾವಾಗಲೂ ನಮ್ಮ ಅಮ್ಮನ ಮನೆಗೆ ಬಂದಾಗ ಏನಾದ್ರು ಒಂದು ಸ್ಪೆಷಲ್ ಮಾಡ್ತಾ ಇರ್ತೀವಿ. ಅದರಲ್ಲೂ ಅವ್ರಿಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದಾರೆ. ಟೊಮೊಟೊನೂ ಅಷ್ಟೇ ಸ್ಮ್ಯಾಶ್ ಆಗೋ ತನಕ ಹುರ್ಕೊಳ್ತಾನೆ ಇರಬೇಕು. ಎಣ್ಣೆಲಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅದು ನಮ್ಮ ಹಸ್ಬೆಂಡ್ ಮನೇಲಿ ಬಿರಿಯಾನಿ ನಮ್ಮ ಅತ್ತೆನೇ ಮಾಡೋದು. ಅಲ್ಲಿ ಬಿರಿಯಾನಿ ಮಾಡೋಕ್ಕೆ ಅವಕಾಶವೇ ಸಿಗಲ್ಲ. ಹಾಗಾಗಿ ನಮ್ಮ ಅಮ್ಮನ ಮನೆಗೆ ಬಂದಾಗ ನಾವು ಇದು ಟ್ರೈ ಮಾಡ್ತಾ ಇರ್ತೀವಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿರ್ತಿದೆ. ಹಾಗಾಗಿ 500 ಗ್ರಾಮ್ ಅಣಬೆಯನ್ನು ಹಾಕ್ಕೊಂಡಿದ್ದಾರೆ. ಅಣಬೆ ಎಲ್ಲ ಸ್ವಲ್ಪ ಬೆಂದಿದೆ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಗರಂ ಮಸಾಲೆ, ಮೆಣಸಿನ ಪುಡಿ, ಬಿರಿಯಾನಿ ಪೌಡ್ರ್ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ತಿರುಗಿಸ್ಬೇಕು ಮಸಾಲೆ ಎಲ್ಲ ಹಿಡಿಯೋ ತನಕನೂ. ಆಮೇಲೆ ಅದಕ್ಕೆ 1 ಲೋಟ ಮೊಸರು ಹಾಕ್ಕೊಳ್ತಾ ಇದ್ದಾರೆ. ಆ ಮಸಾಲೆ ಎಲ್ಲ ಒಂದು ಸ್ವಲ್ಪ ಕುದ್ದಾದ್ಮೇಲೆ ಅದಕ್ಕೆ ಅರ್ಧ ಕಟ್ಟು ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದಾರೆ. ಅದಕ್ಕೆ ಅರ್ಧ ನಿಂಬೆಹಣ್ಣನ್ನು ಹಿಂಡಿದ್ರು. ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ನೋಡಿ, ಮಸಾಲೆ ಎಲ್ಲ ಘಮ್ ಅಂತ ಇದೆ. ಈ ಮಸಾಲೆ ರೊಟ್ಟಿ ಮತ್ತು ಚಪಾತಿಗೆಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಘಮ 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 ಅಂತ ಇದೆ. ಒಂದು ಅರ್ಧ ಗಂಟೆ ಅಕ್ಕಿ ನೆನೆಯಕ್ಕೆ ಬಿಟ್ಟಿದ್ರು. ಅದು 3 ಪಾವ್ ಅಕ್ಕಿ. ಆ ನೆಂದಿರೋ ಅಕ್ಕಿಯನ್ನು ಹಾಕ್ತಾ ಇದ್ದಾರೆ. ಅದು ಚೆನ್ನಾಗಿ ತಿರುಗಿಸ್ಬೇಕು. ಅಕ್ಕಿ ಹಾಕಿ ಆ ಮಸಾಲೆ ಮತ್ತು ಅಕ್ಕಿ ಹೊಂದ್ಕೊಳ್ಬೇಕು, ಆ ಥರ ತಿರುಗಿಸ್ಬೇಕು. ನೋಡಿ ಫ್ರೆಂಡ್ಸ್, ತಿರುಗಿಸ್ತಾ ಇದ್ದಾರೆ. ನೋಡೋಕ್ಕೆ ಆಗಲೇ ತಿಂದ್ಬಿಡೋಣ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಆ ಅಕ್ಕಿ ಮತ್ತು ಆ ಮಸಾಲೆ ಸ್ವಲ್ಪ ಕುದಿಬೇಕು, ಆ ಥರ ತಿರುಗಿಸ್ಕೊಳ್ತಾ ಇರಬೇಕು. ಅದು ಕುದ್ದಾದಮೇಲೆ ನಾವು 3 ಲೋಟ ಅಕ್ಕಿಗೆ 6 ಲೋಟ ನೀರನ್ನ ಬಿಸಿ ಇಟ್ಕೊಂಡಿದ್ದೀವಿ. ಬಿಸಿಯಾದ ನೀರೇ ಹಾಕ್ತಾ ಇದ್ದಾರೆ. ಈ ಬಿಸಿ ನೀರು ಹಾಕೋದ್ರಿಂದ ಬೇಗ ಬಿರಿಯಾನಿ ರೆಡಿ ಆಗುತ್ತೆ ಅಂತ ಬಿಸಿನೀರು ಕಾಯಿಸ್ಕೊಂಡಿದ್ದೀವಿ. ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊಳ್ಬೇಕು. ನನಗೂ ಅಷ್ಟೇ ಬಿರಿಯಾನಿಲಿ ಎಲ್ಲ ಬಿರಿಯಾನಿನೂ ತುಂಬಾ ಇಷ್ಟ. ನಮ್ಮ ಅತ್ತೆನೂ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಅವರೇ ಮಾಡ್ತಾರೆ. ಅಂದರೆ ನಾವು ಮಾಡೋ ಅಡುಗೆ ಅವರಿಗೆ ಇಷ್ಟ ಆಗಲ್ಲ ಅನಿಸುತ್ತೆ. ಹಾಗಾಗಿ ಅವರೇ ಮಾಡೋದು ಅಡುಗೆ ಎಲ್ಲ. ನಾವು ಐಟಮ್ಸ್ ಏನೇನು ಬೇಕೋ ಹೊಂದಿಸ್ಕೊಟ್ರೆ ಅವರೇ ಮಾಡ್ತಾರೆ ಅಲ್ಲಿ. ನನಗೆ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ. ಚಿಕ್ಕದ್ರಿಂದನೂ ಅಷ್ಟು ಇಂಟ್ರೆಸ್ಟು. ನಂಗೆ ಅಡುಗೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೇಳಿ ತಿಳ್ಕೊಂಡಾದರೂ ನಾನು ಅಡುಗೆ ಮಾಡ್ತೀನಿ. ಅಷ್ಟು ಇಂಟ್ರೆಸ್ಟ್ ಇದೆ ನನಗೆ ಅಡುಗೆ ಮಾಡೋದ್ರಲ್ಲಿ. ನಾವು ಮಲೆನಾಡು ಸೈಡು, ಅವರು ಮಂಡ್ಯ ಸೈಡವರೆಲ್ಲ. ನಮ್ಮದೇ ಒಂಥರ ಟೇಸ್ಟ್ ಇರುತ್ತೆ ಅಡುಗೆ, ಅವ್ರದ್ದೇ ಒಂಥರ ಟೇಸ್ಟ್ ಇರುತ್ತೆ. ಹಾಗಾಗಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದೇ ಕಷ್ಟ ಅಲ್ವಾ. ಒಂದೊಂದು ಸಾಂಬಾರಿಗೂ ಒಂದೊಂದು ಥರ ಡಿಫ್ರೆಂಟು ಮಸಾಲೆ ಇರುತ್ತೆ. ನಮ್ಮ ಸೈಡಲ್ಲಾದರೆ ತರಕಾರಿ ಹಾಕಿದರೆ ತರಕಾರಿ ಸಾಂಬಾರು, ಹೀಗೆ ಬೇಳೆ ಹಾಕಿದರೆ ಬೇಳೆ ಸಾಂಬಾರು, ಆ ಥರ ಮಾಡೋದು. ನೋಡಿ ಫ್ರೆಂಡ್ಸ್, ಬಿರಿಯಾನಿ ರೆಡಿ ಆಗಿದೆ. ಘಮ 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 ಅಂತ ಇದೆ. ನಮ್ಮ ಹಸ್ಬೆಂಡ್ ತಿರುಗಿಸ್ತಾ ಇದ್ದಾರೆ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ. ಸೈಡಿಂದ ತಿರುಗಿಸ್ತಾ ಇದ್ದಾರೆ.
ನಮ್ಮ ಹಸ್ಬೆಂಡು ಚಿಕನ್ ಬಿರಿಯಾನಿ ಆಗಿರ್ಬೋದು, ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಮಸಾಲೆ ಅದಕ್ಕೆ ಎಲ್ಲ ಹೊಂದ್ಕೊಂಡಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಫ್ರೆಂಡ್ಸು, ಮೊಸರು ಗೊಜ್ಜು ಸಹ ಮಾಡಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಮಶ್ರೂಮ್ ಬಿರಿಯಾನಿ. ಹೇಗಿದೆ ಮಶ್ರೂಮ್? ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವೇ ಮಾಡಿರೋದಲ್ಲ, ಸೂಪರ್ ಆಗಿರುತ್ತೆ ಬಿಡಿ. ಎಲ್ಲ ಇದು ಉಪ್ಪು ಖಾರ ಎಲ್ಲ ಹಿಡಿದಿದೆಯಾ? ತುಂಬ ಚೆನ್ನಾಗಿದೆಯಾ?